ಆಯುರ್ವೇದ ಕ್ಯಾನ್ ಅಡ್ರೆಸ್ ಮೆನ್ಸ್ಟ್ರುವಲ್ ಇಶ್ಯೂಸ್ ಮಚ್ ಬೆಟರ್ ಬಿಕಾಸ್ ಇಲ್ಲಿ ನಾವು ಇಮಿಡಿಯೇಟ್ ಈಗ ಒಂದು ಹೆವಿ ಬ್ಲೀಡಿಂಗ್ ಆಗ್ತಿದೆಯಾ, ಬ್ಲೀಡಿಂಗ್ ಅರೆಸ್ಟ್ ಮಾಡೋದೊಂದೇ ನಮ್ಮ ಟ್ರೀಟ್ಮೆಂಟ್ ಪ್ರಿನ್ಸಿಪಲ್ ಅಲ್ಲ. ಸೊ ಯಾಕೆ ಅತಿಸ್ರಾವ ಆಗ್ತಿದೆ ಅನ್ನೋದ್ರ ಮೇಲೆ, ಸೊ ಅವರ್ ಟ್ರೀಟ್ಮೆಂಟ್ ವಿಲ್ ಸ್ಟಾರ್ಟ್ ಫ್ರಮ್ ಹರ್ ಫುಡ್ ಹ್ಯಾಬಿಟ್ಸ್. ಸೊ ನಾವು ಅವ್ರು ಬಂದಿದ ತಕ್ಷಣ ನಾವು ಪ್ರಿಸ್ಕ್ರಿಪ್ಷನ್ ಬರೆಯೋದೇ ಇಲ್ಲ. ಸೊ ವಿ ವಿಲ್ ಫಸ್ಟ್ ಟಾಸ್ಕ್, ನೀವು ಬೆಳಗ್ಗೆ ತಿಂಡಿ ಏನು ತಿಂತಿದ್ದೀರಾ ಇಂದ ಹಿಡಿದು ಏನೇನು ಮಾಡ್ತೀರಾ. ಕೆಲವರು ಒಂಥರ ಫ್ಯಾನ್ಸಿ ಡಯಟ್ಸ್ ಮಾಡೋರು ಇರ್ತಾರೆ, ಅವ್ರಿಗೆ ಗೊತ್ತಿರಲ್ಲ ಏನೋ ಬರೀ ಕಾಳು ತಿನ್ನುವಂಥದ್ದು ಅಥವಾ ಬರೀ ತರಕಾರಿ ತಿನ್ನೋದು, ಬರೀ ಹಣ್ಣು ತಿನ್ನೋದು, ಈ ಥರ ಏನೇನೋ ಡಯಟ್ಸ್ ಮಾಡ್ತಿರ್ತಾರೆ. ಕೆಲವ್ರಿಗೆಲ್ಲ ಮೈಂಡಲ್ಲಿ ಏನೋ ದಿನ ಬಾದಾಮಿ ಗೋಡಂಬಿ ತಿನ್ನಲೇಬೇಕು, ಸೋಕ್ ಮಾಡಿ ತಿಂದರೆ ದಟ್ ಇಸ್ ಆಯುರ್ವೇದ, ಈ ಥರ ಏನೇನೋ ಪರಿಕಲ್ಪನೆಗಳಿರ್ತವೆ ಅವ್ರಿಗೆ. ಹೌದು, ಇನ್ಸ್ಟಾಗ್ರಾಮ್ ಟಿಪ್ಸ್ ಇರ್ತಾವಲ್ಲ. ಸೊ ಇದನ್ನೆಲ್ಲ ಫಸ್ಟ್ ರೆಕ್ಟಿಫೈ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಸೊ ಫಸ್ಟ್ ನಮಗೆ ಮೆನ್ಸ್ಟ್ರುಯೇಷನ್ ಆಗೋ ಪ್ರಾಬ್ಲಮ್ಸ್ ರೆಸ್ಕ್ಯೂ ಆಗಬೇಕು ಅಂದರೆ ಆಹಾರದಲ್ಲಿ ಒಂದು ಡಿಸಿಪ್ಲಿನ್ ತರಲೇಬೇಕು. ಯಾಕಂದರೆ ಹೆಣ್ಣು ಮಗಳ ಆಹಾರದಲ್ಲಿ ಡಿಸಿಪ್ಲಿನ್ ಮಾಡ್ದಿರಾ ನಮಗೆ ಆ ಫೇಸಲ್ಲಿ ಆಗ್ತಿರುವಂಥ ಸಿಂಪ್ಟಮ್ಸ್ ಸ್ಲೋ ಮಾಡಲಿಕ್ಕೆ ಔಷಧಿ ಮೊದಲಲ್ಲ, ಆಹಾರ ಮೊದಲು. ಅವಳ ಆಹಾರ, ಅವಳ ವಿಹಾರ ಏನಿದೆ ಅಂತ ಫಸ್ಟ್ ನಾವು ನೋಡ್ಕೊಳ್ತೀವಿ. ಸ್ಲೀಪ್ ಇಸ್ ದ ನೆಕ್ಸ್ಟ್ ಥಿಂಗ್. ಸೊ ಈಗ ಸ್ಲೀಪಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿದ್ರು ಫ್ಲೋ ಅಲ್ಲಿ ಅದು ಕಾಣಿಸ್ಕೊಳ್ಳುತ್ತೆ. ಒಂದು ಇನಿಷಿಯಲಿ ಬಿಫೋರ್ ದ ಸೈಕಲ್ ಒಂದು 15-20 ದಿನ ಅವಳ ರಾತ್ರಿಯ ಒಂದು ಸ್ವಭಾವ ನಿದ್ರೆ ಆಗೋ ಬದಲು ತುಂಬ ಲೇಟ್ ನೈಟ್ ಸ್ಲೀಪಿಂಗ್ಸ್ ಆಗ್ತಿದೆ, ಮತ್ತೆ ಹಗಲೊತ್ತು ನಿದ್ದೆ ಮಾಡೋದು ಕೆಲವರು ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಈ ಥರ ಎಲ್ಲ ಇದ್ರೂ ಅದು ಫ್ಲೋ ಅಲ್ಲಿ ತೋರಿಸ್ಕೊಳ್ಳುತ್ತೆ. ಸೊ ಫಸ್ಟ್ ವಿ ವಿಲ್ ಎಜುಕೇಟ್ ದೆಮ್ ಹೌ ಇಂಪಾರ್ಟೆಂಟ್ ಯುವರ್ ಲೈಫ್ ಸ್ಟೈಲ್ ಇಸ್ ಫಾರ್ ದ ಮೆನ್ಸ್ಟ್ರುವಲ್ ಹೆಲ್ತ್. ದ ನೆಕ್ಸ್ಟ್ ಪಾರ್ಟ್ ಪಿಕ್ಚರಿಗೆ ಬರುವಂಥದ್ದು ಔಷಧಿ. ಸೊ ಎಲ್ಲಿ ಏನು ಸಮಸ್ಯೆ ಇದೆಯೋ, ಸಪೋಸ್ ಇಲ್ಲಿ ಅಥವಾ ಕ್ಷಯ ಅಂತೀವಿ, ಅಂದರೆ ಸ್ವಲ್ಪ ಕಮ್ಮಿ ಆಗ್ತಿದೆ ಆಗಬೇಕಾಗಿರೋದ್ರಿಂದ, ಸೊ ಅದನ್ನು ನಾವು ಅಸೋಸಿಯೇಟೆಡ್ ಆಗಿ ಅಡ್ರೆಸ್ ಮಾಡ್ತೀವಿ. ಯಾವ ಸಿಂಪ್ಟಮ್ಸ್ ಬರ್ತಿದೆ, ಸೊ ಫಸ್ಟ್ ನಾವು ಅದನ್ನು ಏನಂತಾರೆ, ಇದು ನಿಧಾನ ಅಂತ ಕರಿತೀವಿ ಆಯುರ್ವೇದದಲ್ಲಿ. ನಿಧಾನ ಪರಿವರ್ಜನವೇ ಚಿಕಿತ್ಸಾ ಅಂತ. ಅಂದರೆ ನಿಮಗೆ ಒಂದು ರೋಗಕ್ಕೆ ಏನು ಕಾಸೇಟಿವ್ ಫ್ಯಾಕ್ಟರ್ ಇದೆ, ಯು ಶುಡ್ ಫಸ್ಟ್ ಅಡ್ರೆಸ್ ದ ಕಾಸೇಟಿವ್ ಫ್ಯಾಕ್ಟರ್. ಅದು ನಿಲ್ಲಿಸಿ ಆಮೇಲೆ ನೀವು ಟ್ರೀಟ್ಮೆಂಟ್ ಕೊಟ್ಟರೆ ಅವಾಗ ಫಲಿಸುತ್ತೆ ಅನ್ನೋದಾಗಲಿ.